ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಒಂದು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಕಳೆದ 5-6 ವರ್ಷಗಳಿಂದ ಆಮೆಗತಿಯಲ್ಲಿ ಸಾಗ್ತಾ ಇದೆ. 177 ಕೋಟಿ ರೂಪಾಯಿ ಯೋಜನೆ ಇದು. ಆದರೆ ಇದು ಈಗ ರಸ್ತೆಯಾಗಿ ಉಳಿದಿಲ್ಲ. ಜನರಿಗಾಗಿ ನಿರ್ಮಾಣವಾದ ನರಕದ ದಾರಿ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ರಾಜಕಾರಣಿಗಳನ್ನ ನಿತ್ಯ ಶಪಿಸ್ತಾ ಇದ್ದಾರೆ. ಆಫ್ಟರ್ ಆಲ್ 38 ಕಿಲೋಮೀಟರ್ ಹೈವೇಗೆ ಇದೊಂದು ಜಾಗತಿಕ ಸಮಸ್ಯೆ ಏನೋ, ಟ್ರಂಪೇ ಬಂದು ಬಗೆಹರಿಸಬಹುದೇನೋ ಅನ್ನೋ ತರ ವರ್ತಿಸ್ತಾ ಇದ್ದಾರೆ ನಮ್ಮ ಗ್ರೇಟ್ ಜನಪ್ರತಿನಿಧಿಗಳು. ಇವರ ಜನ್ಮಕ್ಕಿಷ್ಟು, ಯೋಗ್ಯತೆಗಿಷ್ಟು, ಅಯೋಗ್ಯರು, ನಾಲಾಯಕರು ಹೊಟ್ಟೆಗೆ ಅನ್ನ ತಿಂತಾರಾ ಅಥವಾ ಬೇರೆ ಏನಾದರೂ ತಿಂತಾರಾ? ಅಬ್ಬಬ್ಬಾ, ಇದನ್ನೆಲ್ಲ ನಾವು ಹೇಳ್ತಿರೋದಲ್ಲ. ಇದು ರಸ್ತೆ ಮೇಲೆ ನಿತ್ಯವೂ ಓಡಾಡೋ ಜನರ ಬಾಯಿಂದ ಕೇಳಿ ಬರ್ತಾ ಇರುವ ನುಡಿಮುತ್ತುಗಳು. ಇನ್ನು ಎಷ್ಟು ಬೈದ್ರೂ ಕೂಡ ಕಡಿಮೆನೆ ಅನ್ನಿಸ್ತಾ ಇದೆಯಂತೆ ಅವರಿಗೆ. ಆದ್ರೆ ಅದನ್ನೆಲ್ಲ ಇಲ್ಲಿ ಹೇಳೋಕ್ಕಾಗಲ್ಲ ಬಿಡಿ. ಕೊನೆಯಲ್ಲಿ ಜನರ ಮನಸ್ಸಿಂದ ಬಂದ ಒಂದೇ ಮಾತೇನು ಗೊತ್ತಾ? ಇವ್ರಿಗೆ ಎಷ್ಟು ಬೈದ್ರೂ ಪ್ರಯೋಜನ ಇಲ್ಲ, ಇವರ ಯೋಗ್ಯತೆನೇ ಇಷ್ಟು ಅಂತ. $177 ಕೋಟಿ ರಸ್ತೆ, ಜನರಿಗೆ ನರಕದ ಪ್ಯಾಕೇಜ್. ಭೂಮಿ ಮೇಲಿನ ನರಕ ಒಮ್ಮೆ ಓಡಾಡಿ ಅನುಭವಿಸಿ. ಶಿರಸಿ ಹಾವೇರಿ ಹೈವೇ ವಿಶ್ವದ 8ನೇ ಅದ್ಭುತವಂತೆ, ಫುಲ್ ಟ್ರೋಲ್. ಹೋಗ್ಲಿ, ನರಕ ಅನ್ನೋದನ್ನ ಯಾರಾದ್ರೂ ನೋಡಿದ್ದಾರಾ ಅಂತ ನಿಮ್ಗೆ ಕೇಳಿದ್ರೆ ಈ ಊರಿನ ಜನರನ್ನ ತೋರಿಸಿ, ಅವರು ನಿಮ್ಗೆ ಲೈವ್ ಎಕ್ಸಾಂಪಲ್ ಕೊಡ್ತಾರೆ. ಅಥವಾ ಸ್ವತಃ ನಿಮಗೆ ಅನುಭವ ಆಗಬೇಕು ಅಂದ್ರೆ ಒಮ್ಮೆ ಈ ಹೆದ್ದಾರಿಯಲ್ಲಿ ಓಡಾಡಿ ಸಾಕು, ಭೂಮಿಯ ಮೇಲೆ ನರಕ ದರ್ಶನ ಆಗ್ಬಿಡತ್ತೆ. ಇಷ್ಟೆಲ್ಲ ಹೇಳಿದ್ಮೇಲೆ ಇದು ಯಾವ ರಸ್ತೆ ಅಂತ ಹೇಳಬೇಕಾಗಿಲ್ಲ ಅನ್ಸುತ್ತೆ. ಹೌದು, ಅದುವೇ ದಿ ಗ್ರೇಟ್ ಶಿರಸಿ ಹಾವೇರಿ ಹೈವೇ. ಈ ರಸ್ತೆಗೆ ಈಗ ಹೊಸ ನಾಮಕರಣ ಆಗಿದೆ, ವಿಶ್ವದ 8ನೇ ಅದ್ಭುತ. ಶಿರಸಿಯ ಸಹಸ್ರ ಹೊಂಡದ ನಂತರ ಅತಿ ಹೆಚ್ಚು ಟ್ರೋಲ್ ಆಗ್ತಿರೋದು ಇದೇ ನ್ಯಾಷನಲ್ ಹೈವೇ. ಹೌದು, ದಿ ಗ್ರೇಟ್ ಶಿರಸಿ ಹಾವೇರಿ ಹೈವೇ ಕಥೆ ಇಲ್ಲಿಗೆ ಮುಗಿಯೋದಿಲ್ಲ. ಇದು ಹಲವಾರು ತಿಂಗಳಿನಿಂದ ನರಕ ದರ್ಶನ ಮಾಡಿಸಿರೋ ರಸ್ತೆ. 4ರ ಕ್ರಾಸ್ನಿಂದ ಶಿರಸಿಯ ನೀಲೇಕಣಿವರೆಗೆ ಸುಮಾರು 38 ಕಿಲೋಮೀಟರ್ ರಸ್ತೆ ಕಾಮಗಾರಿ ನಡೀತಾ ಇದೆ. ಇದು ಸಾಗರಮಾಲಾ ಯೋಜನೆಯಲ್ಲಿ ಬರುವ NH 766E. ಕಾಮಗಾರಿಯ ಒಟ್ಟು ವೆಚ್ಚ 177 ಕೋಟಿ ರೂಪಾಯಿ. ಆದರೆ ಪ್ರಶ್ನೆ ಏನ್ ಗೊತ್ತಾ? ಈ ಯೋಜನೆ ಯಾಕಾದ್ರೂ ಬಂತಪ್ಪ ಅನ್ನೋದು. ಈ ರಸ್ತೆ ಕಾಮಗಾರಿಯ ಗುತ್ತಿಗೆ ಪಡೆದಿದ್ದು ಬಳ್ಳಾರಿ ಮೂಲದ ಅಮ್ಮಾಪುರಂ ಕನ್ಸ್ಟ್ರಕ್ಷನ್ ಕಂಪನಿ. ಈ ರಸ್ತೆಯ ಧೂಳಿನ ಮುಂದೆ ಬಳ್ಳಾರಿ ಗಣಿ ಧೂಳು ಯಾವ ಲೆಕ್ಕ ಹೇಳಿ. ಹೀಗಾಗಿ ಈ ಕಡೆ ತಲೆನೂ ಹಾಕದೆ ನನಗಾಗೋದಿಲ್ಲ ಅಂತ ಮತ್ತೊಂದು ಕಂಪನಿಗೆ ಉಪಗುತ್ತಿಗೆ ನೀಡಿದೆ. ಅವ ಏನು ಬ್ಲ್ಯಾಕ್ ಲಿಸ್ಟ್ನಲ್ಲಿ ಇದ್ದಾನೋ ಏನೋ ಗೊತ್ತಿಲ್ಲ, ಅವ ಕಾಂಟ್ರಾಕ್ಟ್ ಯಾರೇ ಅನ್ನೋದೇ ಗೊತ್ತಿಲ್ಲ. ಈ ರೋಡಿಗೆ ಕೇಳಿದ್ರೆ ನನಗೆ ಸಂಬಂಧ ಇಲ್ಲರಿ, ನಿಮಗೆ ಸಂಬಂಧ ಇಲ್ಲರಿ ಅಂತ ಹೇಳ್ತಾರೆ. ಅವ ಇಲ್ಲಿಂದ ಹಿಡಿದು 70 ಕಿಲೋಮೀಟ್ರ್ ರೋಡನ್ನು ಅಗದು ಹಾಕಿದ್ದಾರೆ. ಕೇಳಿದ್ರೆ ನಾವು ಪೀಸ್ ವರ್ಕ್ ಕೊಟ್ಟಿದ್ದಾರೆ ರೀ, ನಮಗೆ ಇದು ಗಟಾರ ಹೊಡಿಲಿಕ್ಕೆ ಕೊಟ್ಟಿದ್ದಾರೆ ರೀ, ನನಗೆ ಇದು ಮಾಡ್ಲಿಕ್ಕೆ ಕೊಟ್ಟಿದ್ದಾನೆ ಅಂತಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರದ್ದು ಮರ ಕಟಾವು ಮಾಡಿಕೊಡ್ಲಿಲ್ಲ ಅಂತ ಹೇಳೋದು ಅವ್ರದ್ದು ಸುಳ್ಳು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಅಲ್ಲಿಂದ ಇಲ್ಲಿಗೂ ಕಟಾವು ಮಾಡಿಕೊಟ್ಟಿದ್ದಾರೆ. KV ಅವರಿಗೆ ಇವರು ಹಣ ತುಂಬದಯ್ಯ ಕಂಬವನ್ನು ಹೊರಗಡೆ ಕಿತ್ತು ಹಾಕ್ತಾರೆ ಅವರು. ಇವರು KV ಅವರಿಗೆ ಹಣನೇ ತುಂಬಲಿಲ್ಲ. ಕೇಳಿದೆ ನಾನು, ಇಲ್ಲ ನಮಗೆ ಅವರು ಹಣ ತುಂಬಿದರೆ ನಾವು ಎಲ್ಲ ಸೌಕರ್ಯವನ್ನು ಮಾಡಿಕೊಡ್ತಿದ್ವಿ. ಕಾಂಟ್ರಾಕ್ಟ್ ಅವ ಯಾರಿಗೂ ಪೇಮೆಂಟ್ ಮಾಡೋದಿಲ್ಲ. ನೀರು ಹೊಡಿತದೆ ಅಂತ ಹೇಳ್ತಾನೆ 4 ಸಲ. ವಾರಕ್ಕೆ 1 ದಿವಸನೂ 1 ಸಲ ಹೊಡೆಯೋದಿಲ್ಲ. ಏನೊಬ್ಬ ಕೇಳಿದ್ರೆ ಅವ ಗಾಡಿಯವ ಏನು ಹೇಳ್ತಾನೆ, ನನಗೆ ಪೇಮೆಂಟೇ ಮಾಡಲಿಲ್ಲ ರೀ, ನನಗೆ ನಾ ಹೆಂಗೆ ಹೊಡಿಲಿ ಅಂತ ಹೇಳಿ ನೀರು ಟ್ಯಾಂಕ್ ನಾವು ಹೇಳ್ತಾನೆ. ಇವರು ಮನುಷ್ಯತ್ವ ಇದೆಯೋ ಇಲ್ಲೋ ಕಾಂಟ್ರಾಕ್ಟ್ರಿಗೆ, ಅಥವಾ ಗೌರ್ಮೆಂಟ್ ಏನು ಸತ್ತೋಗಿದೆಯೋ ಅಥವಾ ಜೀವಂತವಾಗಿದೆಯೋ ಇಲ್ಲ. ಅದು ಯಾಕೆ ರೋಡ್ ರಿಪೇರಿಗೆ ಬರಬೇಕಿತ್ತು? ಹಿಂದೆ
ಅನಂತಕುಮಾರ್ ಹೆಗಡೆ ಈ ಹುಬ್ಬಳ್ಳಿ ಹಾವೇರಿ ಸಿರ್ಸಿ ರೋಡನ್ನು ಬೈಪಾಸ್ ಮಾಡ್ತೀನಿ ಅಂತೇಳಿ ಸ್ಯಾಂಕ್ಷನ್ ಮಾಡಿದರು. ಅದನ್ನು ಕಾಗೇರಿ ಇದ್ದವ ಈ ರೋಡನ್ನು ಸಿರ್ಸಿ ಮೇಲೆ ತರಬೇಕು ಅಂತೇಳಿ MLA ಆಗಿದ್ದ ಆವಾಗ ಕಾಗೇರಿ. ಅವನು ಸಿರ್ಸಿ ಮೇಲೆ ತರಬೇಕು ಅಂತೇಳಿ ಅವರವರು ಅಂದರೆ ವೈಯಕ್ತಿಕ ದ್ವೇಷದಿಂದ ಈ ಸಿರ್ಸಿ ಮೇಲೆ ತೊಗೊಬಂದ. MP ಸ್ಯಾಂಕ್ಷನ್ ಮಾಡಿದ್ದನ್ನು ಕ್ಯಾನ್ಸಲ್ ಮಾಡಿ ಸಿರ್ಸಿ ಮೇಲೆ ತಂದ. ಯಾರು? ಕಾಗೇರಿ ಇದ್ದವ. ಹಾಗಾಗಿ ಈ ರೋಡ್ ಇದು ಹಾಳಾಗಿ ಬಿದ್ದಿದೆ. ಇನ್ನು ಮುಂದೆ ಹೀಗೆ ಇದ್ದರೆ ನಾವು ದೊಡ್ಡ ದೊಡ್ಡ ಗಟಾರ ಹೊಡೆದು ಸಿರ್ಸಿ ಹುಬ್ಬಳ್ಳಿ ರೋಡ್ ಬಂದ್ ಮಾಡಿ ಯಾವುದೂ ವೆಹಿಕಲ್ ನಮಗೆ ಮೇಲೆ ಕೇಸ್ ಮಾಡಿದ್ರು ಅಡ್ಡಿಲ್ಲ, ನಮಗೆ ಜೈಲಿಗೆ ಹಾಕಿದ್ರು ಪ್ರಶ್ನೆ ಇಲ್ಲ. ನಾವು ಇಲ್ಲಿ ಸಾಯೋ ಬದಲಿ ಅಲ್ಲಿ ಜೈಲಲ್ಲಿ ಇರ್ತೀವಿ, ರೋಡ್ ಬಂದ್ ಮಾಡ್ತೀವಿ. ಪ್ರತಿದಿನ ಧೂಳು ತಿನ್ನೋ ಜೀವನ. ಮಣ್ಣು ಕಲ್ಲಿನ ಧೂಳು ಧುತ್ತೆಂದು ಮೂಗಿಗೆ ಬಡಿಯತ್ತೆ. ಎಸ್, ಕಳೆದ 5 ವರ್ಷಗಳ ಹಿಂದೆಯೇ ಕಾಮಗಾರಿ ಆರಂಭಿಸಿದ್ದಾರೆ. ಆದರೆ ಈಗ ಇಡೀ ರಸ್ತೆಯನ್ನ ಅಗೆದು ಹಾಕಿ ಕೆಲಸ ಸ್ಟಾಪ್ ಮಾಡಿದ್ದಾರೆ. ಇನ್ನು ಹಳೆ ರಸ್ತೆ 6 ಮೀಟರ್ ಇತ್ತು, ಅದನ್ನ 10 ಮೀಟರ್ಗೆ ಅಗಲಿಸೋದಕ್ಕೆ ರಸ್ತೆಯನ್ನ ಸಂಪೂರ್ಣ ಕಿತ್ತಾಕಿದ್ದಾರೆ. ಸದ್ಯ ಈಗ ಅಲ್ಲಿ ರಸ್ತೆನೇ ಇಲ್ಲ, ಜೊತೆಗೆ ಅಲ್ಲಲ್ಲಿ ಬಾರ್ಡರ್ಸ್ ಕಲ್ಲುಗಳನ್ನ ಹಾಕಿದ್ದಾರೆ. ಹೀಗಾಗಿ ಮಣ್ಣಿನ ಧೂಳಿನ ಜೊತೆ ಕಲ್ಲಿನ ಧೂಳು ಮಿಶ್ರಣವಾಗಿ ಮೂಗಿಗೆ ಧುತ್ತೆಂದು ಬಡಿಯತ್ತೆ. 1 ದಿನವೋ 2 ದಿನವೋ ಸಹಿಸ್ಕೊಳ್ಬೋದು, ಆದರೆ ವರ್ಷ ಪೂರ್ತಿ ಇದೇ ಕಥೆ ಆಗೋದ್ರೆ? ರೋಗ ಹರಡುವ ರಸ್ತೆ, ಚಿಕಿತ್ಸೆ ಇಲ್ಲ, ಯಾಕಂದ್ರೆ ಆಸ್ಪತ್ರೆ ಇಲ್ಲ. ಈ ರಸ್ತೆ ಮೇಲೆ ಓಡಾಡೋದೇ ಒಂದು ಸಾಹಸ. ಧೂಳಿನಿಂದ ಎದುರು ಬರುವ ವಾಹನವೇ ಕಾಣಿಸೋದಿಲ್ಲ. ಒಂದು ಕ್ಷಣ ಕೇರ್ಲೆಸ್ ಮಾಡಿದ್ರೂ ಅಪಘಾತ ಕಟ್ಟಿಟ್ಟ ಬುತ್ತಿ. ಇನ್ನೊಂದು ದೊಡ್ಡ ಸಮಸ್ಯೆ ಏನ್ ಗೊತ್ತಾ? ಈ ಧೂಳಿನಿಂದ ಮಕ್ಕಳು, ವೃದ್ಧರು, ರೋಗಿಗಳು ಎಲ್ಲರ ಆರೋಗ್ಯ ಹದಗೆಡ್ತಾ ಇದೆ. ಕೆಮ್ಮು, ಉಸಿರಾಟದ ತೊಂದರೆ, ಕಣ್ಣಿನ ಉರಿ, ಅಸ್ತಮಾದಂತಹ ಕಾಯಿಲೆ ಕಾಣಿಸ್ಕೊಂಡು ಆಸ್ಪತ್ರೆ ಸೇರೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಂತ ಉತ್ತರ ಕನ್ನಡದಲ್ಲಿ ಒಂದಾದ್ರೂ ನೆಟ್ಟಿಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇದೆಯಾ? ನಮ್ಮ ರಾಜಕಾರಣಿಗಳು ಜಿಲ್ಲೆಗೆ ಆಸ್ಪತ್ರೆ ಬರದಂತೆ ವ್ಯವಸ್ಥಿತವಾಗಿ ನೋಡ್ಕೊಂಡಿದ್ದಾರೆ. ಹೊಡಿರಿ ಚಪ್ಪಾಳೆ, ಇದು ನಮ್ಮ ದೇಶ, ಇದು ನಮ್ಮ ಜಿಲ್ಲೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ, ಇದು ನಮ್ಮ ದೇಶ ಅಂದ್ರೆ. ಈ ರೋಡ್ ನೀವೇನು ನೋಡ್ತಾ ಇದ್ದೀರಾ, ಇದು ನ್ಯಾಷನಲ್ ಹೈವೇ ಆಗಿ 2021ರಲ್ಲಿ 21 ಇಸ್ವಿಲಿ ಗಡ್ಕರಿ ಅವರು ಹುಬ್ಳಿ ಬಂದಾಗ ಅನೌನ್ಸ್ ಮಾಡಿ ಹೋದರು. ಅದಾದ ನಂತರ 22ರಲ್ಲಿ ಅವ್ರದ್ದು ಏನು ಟೆಂಡರ್ ಆಗಿ ವರ್ಕ್ ಸ್ಟಾರ್ಟ್ ಆಗಿತ್ತು. ಆ ಟೈಮ್ನಲ್ಲೇ ಆಲ್ರೆಡಿ ರೋಡು ಕಿತ್ತು ಹಾಳಾಗೋಗಿತ್ತು. ಆದ್ರೂ ಆ ರೋಡನ್ನು ಸರಿಯಾಗಿ ಮೇಂಟೆನೆನ್ಸ್ ಮಾಡಿಲ್ಲ. ಈಗ ಗಿನ್ನಿಸ್ ರೆಕಾರ್ಡ್ ಮಾಡಿದ್ದೀನಿ ಏನೇನೋ ಅಂತಾರೆ ಕೆಲ ಪ್ರಚಾರಕ್ಕಾಗಿ, ನಾವು 100 ಕಿಲೋಮೀಟರ್ ರಸ್ತೆ ಮಾಡಿದ್ದೀವಿ, 200 ಕಿಲೋಮೀಟರ್ ರಸ್ತೆ ಮಾಡಿಬಿಟ್ವಿ ಅಂತ. ಆದರೆ ಇಲ್ಲಿ ಮಾತ್ರ ನಮ್ಮದೊಂದು 40 ಕಿಲೋಮೀಟರ್ ರಸ್ತೆ ಮಾಡೋದಕ್ಕೆ ಗೌರ್ಮೆಂಟಿಗೆ 5 ವರ್ಷ ದಾಟಿದ್ರೂ ಇನ್ನು ಎಷ್ಟು ವರ್ಷ ಬೇಕು ಅನ್ನೋದು ನಮ್ಗಿನ್ನೂ ಅಂದಾಜಾಗದೇ ಇರೋ ಥರ ಈ ಕಾಮಗಾರಿ ನಡೀತಾ ಇದೆ. ಜನಗಳು ಬದುಕೋದೇ ಕಷ್ಟ ಆಗಿದೆ. ಈಗ ಒಬ್ರಿಗೆ ಆರಾಮಿಲ್ಲ ಅಂತ ಆದರೆ ಅರ್ಜೆಂಟಲ್ಲಿ ಹೋಗ್ತಾರಾಗ ಆಂಬುಲೆನ್ಸಿನ ಟೈರ್ ಬರ್ಸ್ಟ್ ಆಗ್ಬೋದು. ನನ್ನ ಗಾಡಿದೆ ಟೈರ್ 2 ಸಲ ಪಂಚರ್ ಆಗಿದೆ. ನನ್ನ ಗಾಡಿ ಜಖಮಾಗಿ 30,000 ಖರ್ಚಾಗಿದೆ. ಅವರು ಎಲ್ಲಿಂದ ಯಾವ ಜಿಯೋಗ್ರಫಿಕಲ್ ಏರಿಯಾದಿಂದ ಬಂದು ಇಲ್ಲಿ ಕಾಂಟ್ರಾಕ್ಟ್ ಮಾಡಿರ್ತಾರೋ ಗೊತ್ತಿಲ್ಲ. ಲೋಕಲಲ್ಲಿ ಸ್ವಲ್ಪ ಬುದ್ಧಿ ಇರೋರು, ಜ್ಞಾನ ಇರೋರು ಅವ್ರಿಗೆ ಹೇಳಿ ಮಳೆಗಾಲಕ್ಕೆ ಏನೇನು ತಯಾರಿ ಆಗಬೇಕು ಅಂತ ರಸ್ತೆ ಮಾಡಬೇಕು. ಅದಿಲ್ಲದೆ ಇದ್ರೆ ಇಲ್ಲಿ ಎಷ್ಟು ಸಾವು ನೋವುಗಳಾಗ್ತದೆ ಅಂತ ಗೊತ್ತಿಲ್ಲ. ಅದಕ್ಕೆಲ್ಲರೂ ಜವಾಬ್ದಾರಿ ನಮ್ಮ ಸಂಸದರೇ ಆಗ್ತದೆ. ಮಳೆ ಬಂದ್ರೆ ಪರಿಸ್ಥಿತಿ ಇನ್ನೂ ಭಯಾನಕ. ಗುಡ್ಡ ಮರ ಕಡಿದು ಅಪಾಯಕಾರಿ ಸ್ಥಿತಿ ನಿರ್ಮಾಣ. ಮಳೆಗಾಲದಲ್ಲಂತೂ ದೇವ್ರೇ ಕಾಪಾಡಬೇಕು. ಇನ್ನು ರಸ್ತೆ ಬದಿ ಮನೆ ಕಟ್ಕೊಂಡವರ ಕಥೆಯಂತೂ ಕೇಳೋದೇ ಬೇಡ. ಬಾಗಿಲು ತೆಗೆದ್ರೂ ಧೂಳು, ಕಿಟಕಿ ಮುಚ್ಚಿದ್ರೂ ಧೂಳು. ಒಟ್ಟಾರೆ ಇದು ಧೂಳಿನ ಗೋಡೌನಾಗ್ಬಿಟ್ಟಿದೆ. ಚಿಪ್ಪಗಿ, ಇಸಲೂರು, ಗೌಡಳ್ಳಿ, ಸಣ್ಣಕೇರಿ, ಬಿಸಿಲುಕೊಪ್ಪ ಸೇರಿದಂತೆ ಎಲ್ಲೂ 1 ಇಂಚಿನಷ್ಟು ಕೂಡ ಹೆದ್ದಾರಿಗೆ ಡಾಂಬರ್ ಹಾಕಿಲ್ಲ. ಜೊತೆಗೆ ಅಲ್ಲಲ್ಲಿ ಗುಡ್ಡಗಳನ್ನ, ಮರಗಳನ್ನ ಕಡಿದು ಅಪಾಯಕಾರಿ ಸ್ಥಿತಿ ನಿರ್ಮಾಣ ಮಾಡಿಟ್ಟಿದ್ದಾರೆ. ದೊಡ್ಡ ವಾಹನ ತೆರಳುವಾಗ ಬೈಕ್ ಸವಾರರು, ಸಣ್ಣ ಪುಟ್ಟ ವಾಹನಗಳಲ್ಲಿ ಹೋಗುವವರ ಪರಿಸ್ಥಿತಿ ನೋಡೋದೇ ಬೇಡ. ಈಗಾಗಲೇ ಈ ಹೆದ್ದಾರಿ ಕಾಮಗಾರಿಯಿಂದಲೇ 2 ಮೃತಪಟ್ಟಿದ್ದಾರೆ. ಇನ್ನೆಷ್ಟು ಬಲಿಯಾಗಬೇಕೋ ಗೊತ್ತಿಲ್ಲ. ಶಿರಸಿ ಜಾತ್ರೆ ಸಮಯದಲ್ಲಂತೂ ಬಿದ್ದ ಸಣ್ಣ ಮಳೆಯಿಂದ 100 ವಾಹನ ಸವಾರರು ಪೆಟ್ಟು ಮಾಡಿಕೊಂಡಿದ್ರು. ಒಟ್ನಲ್ಲಿ ಮಳೆಗಾಲದಲ್ಲಂತೂ ಪ್ರಯಾಣಿಕರನ್ನ ದೇವ್ರೇ ಕಾಪಾಡಬೇಕು. ಸಿರ್ಸಿ ಹಾವೇರಿ ರಸ್ತೆಯ ಪರಿಣಾಮ ನಮ್ಮ ಸಿರ್ಸಿಯ ಕಿರೀಟಕ್ಕೆ ಕಪ್ಪು ಚುಕ್ಕೆಯನ್ನು ತಂದಿದ್ದಾರೆ. ಸಿರ್ಸಿ ತಾಲೂಕಿನಾದ್ಯಂತ ಪ್ರವಾಸೋದ್ಯಮ ತುಂಬ ಚೆನ್ನಾಗಿದೆ. ಇವತ್ತಿನ ದಿನ ಆ ಪ್ರವಾಸೋದ್ಯಮದಲ್ಲಿ ಜನರಿಗೆ ತುಂಬ ಕಿರಿಕಿರಿಯಾಗಿ ಆ ಪ್ರವಾಸೋದ್ಯಮನೇ ಕೈಕೊಡುವಂಥ ಪರಿಸ್ಥಿತಿ ಉದ್ಭವ ಆಗಿದೆ. ಹಾಗೆ ಈಗ 3 ವರ್ಷಗಳಿಂದ ಈ ಪ್ರಾಧಿಕಾರ ಕೆಲಸ ಮಾಡ್ತಿದೆ. ಈಗ ನೀವು ಬಂದಿರ್ಬೋದು ಆ ರಸ್ತೆಯಲ್ಲಿ
ಜನಗಳ ಪರಿಸ್ಥಿತಿ ಆಗಿದೆ ಅಂದರೆ ಆ ಬಸ್ಸಲ್ಲಿ ಹತ್ತಿದ್ರೆ ಬಸ್ಸಲ್ಲಿ ಒಳಗಡೆ ಹೋದರೆ ಆ ಬಸ್ಸಲ್ಲಿ ಕೂರೋ ಪರಿಸ್ಥಿತಿ ಇಲ್ಲ. ಯಾವುದೇ ಸಣ್ಣ ವೆಹಿಕಲ್ಗಳು ಹಿಂದ್ಗಡೆ ಹೋದರೆ ಅಥವಾ ಬೈಕ್ಗಳು ಹಿಂದ್ಗಡೆ ಹೋದರೆ ಒಂದು ಡಸ್ಟನ್ನು ನೋಡಿಬಿಟ್ರೆ ಆ ಧೂಳನ್ನು ನೋಡಿದರೆ ಕಣ್ಣು ಬಿಡೋಕ್ಕಾಗಲ್ಲ. ತುಂಬ ಕಷ್ಟ ಆಗ್ತಿದೆ. ಈಗ ನೆಕ್ಸ್ಟ್ ಜೂನ್ದಿಂದ ಮಕ್ಕಳದ ಸ್ಕೂಲ್ಗಳು ಸ್ಟಾರ್ಟ್ ಆಗುತ್ತೆ. ಆ ಸ್ಕೂಲ್ಗೆ ಹೆಂಗೆ ಹೋಗ್ಬೇಕು ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದು ಹೆಂಗೆ, ಇದೆಲ್ಲ ಪರಿಸ್ಥಿತಿ ಉದ್ಭವ ಆಗ್ತಾ ಇದೆ. ಈ 3 ವರ್ಷಗಳಿಂದ ನೀವು ಕಲ್ವರ್ಟ್ ಅಂತ ಏನು ಬ್ರಿಡ್ಜ್ಗಳನ್ನ ಕಟ್ಟಿದ್ದಾರೆ, ಅವು ಕೂಡ ಇನ್ನೂ ಅರ್ಧಂಬರ್ಧ ಮಾಡಿದ್ದಾರೆ. ಅಲ್ಲಿ ಎಷ್ಟು ಆಕ್ಸಿಡೆಂಟ್ಸ್ ಆಗಿದೆ, ಸಾಕಷ್ಟು ಜನ ಸಾವು ನೋವುಗಳಾಗಿದ್ದಾವೆ. ಈಗ ಮೊನ್ನೆ ಒಂದು ಆಕ್ಸಿಡೆಂಟ್ ಆಗಿತ್ತು, ಬಿದ್ದರು ಹೊಂಡದಲ್ಲಿ. ಈ ಪ್ರಾಧಿಕಾರಕ್ಕೆ ಯಾರು ಅಪ್ಪ ಅಮ್ಮ ಯಾರು ಅಂತಲೇ ಗೊತ್ತಿಲ್ಲ. ನಾವು ನಿನ್ನೆ AC ಅವರು ಒಂದು ಸಭೆಯನ್ನು ಕರೆದಿದ್ರು, ನಾವು ಕೂಡ ಹೋಗಿದ್ವಿ. ಅವರಿಗೆ ಆ ಸಭೆಗೆ ಆ ಪ್ರಾಧಿಕಾರದ PD ಏನು ಬರಲಿಕ್ಕೆ ಅವರಿಗೆ ಇಷ್ಟ ಇಲ್ಲೋ ಅಥವಾ ಅವರು ಕೂಡ ಅದು ವಿರೋಧ ಮಾಡ್ತಾ ಇದ್ದಾರೆ, ಏನೋ ಅನುಭವ ಆಗ್ತಾ ಇಲ್ಲ. ಕನ್ಸಲ್ಟೆಂಟ್ ಅಂತ ಏನೋ ಅವ್ರು ಯಾರೋ ಬಂದಿದ್ರು, ಅವ್ರು ಕೇಳಿದ್ರೆ ಅವರಿಗೆ ಅದಕ್ಕೆ ಉತ್ತರ ಕೊಡೋಕ್ಕೆ ತಯಾರಿಲ್ಲ. AC ಕಾರಲ್ಲಿ ನಾಯಕರು, ಧೂಳಿನಲ್ಲಿ ಜನರು. ಇದು ಅಭಿವೃದ್ಧಿ ಅಲ್ಲ, ಜನರ ತಾಳ್ಮೆಯ ಪರೀಕ್ಷೆ. ಶಿರಸಿ ಹಾವೇರಿ ಹೈವೇ ಸರಿಪಡಿಸಲು ಟ್ರಂಪೇ ಬರಬೇಕಾ? ಇಷ್ಟೆಲ್ಲ ಆಗ್ತಾ ಇದ್ರು ಜನಪ್ರತಿನಿಧಿಗಳು ಮಾತ್ರ ಗಪ್ ಚೂಪ್. ಇದು ಲೋಕಲ್ ಸಮಸ್ಯೆ ಅಲ್ಲ, ಗ್ಲೋಬಲ್ ಇಶ್ಯೂ ಆಗ್ಬಿಟ್ಟಿದೆ ಅನ್ಸುತ್ತೆ. ಟ್ರಂಪ್ ಬಂದ್ರೇನೆ ಸಾಲ್ವ್ ಆಗೋದು ಅಂತ ಅನ್ನಿಸ್ತಾ ಇದೆ. ಇಡೀ ಜಗತ್ತಿನ ಸಮಸ್ಯೆಯನ್ನ ಬಗೆಹರಿಸುವ ಟ್ರಂಪ್ ಹಾವೇರಿ ರಸ್ತೆಯನ್ನ ಸರಿಪಡಿಸೋದಕ್ಕೆ ಮುಂದಾಗಬೇಕು ಅಂತ ನಮ್ಮ ನಾಯಕರನ್ನ ಟ್ರೋಲ್ ಮಾಡ್ತಿದ್ದಾರೆ, ವ್ಯಂಗ್ಯವಾಡ್ತಿದ್ದಾರೆ. ಹೌದು, ಆಫ್ಟರ್ ಆಲ್ 38 ಕಿಲೋಮೀಟರ್ ಹೈವೇ ಮಾಡಿಸುವ ಯೋಗ್ಯತೆನೂ ಇಲ್ವಾ ಅನ್ನೋದು ಸಾರ್ವಜನಿಕರ ಪ್ರಶ್ನೆ. ಇಲ್ಲಿ ತನಕ ರೋಡ್ ತೊಗೊಂಡು ಬಂದರು. ಈಗ ರೋಡ್ ಮಾಡೋರಾದ್ರೂ ಒಂದು ಕಡೆಯಿಂದ ಮುಗಿಸ್ತಾ ಬರ್ತಾರೋ, ಈ ಥರ ಎಲ್ಲ ಕಡೆ ಹಾಕ್ಕೊಳ್ತಾ ಹೋಗ್ತಾರೋ. 30ರಿಂದ 40 ಕಿಲೋಮೀಟ್ರ್, 50 ಕಿಲೋಮೀಟ್ರ್ ಹಾವೇರಿ ತನಕ ಹಾಕ್ಕೊಂಡಿದ್ದಾರೆ ಅವರು. ಎಲ್ಲರಿಗೂ ಸಮಸ್ಯೆ ಅಲ್ವಾ ಇದು? ಆರೋಗ್ಯ ಸಮಸ್ಯೆ. ಪ್ರತಿ 15 ದಿನಕ್ಕೆ ಹಾಸ್ಪಿಟ್ಲಿಗೆ ದುಡ್ಡು ಹಾಕೋದಾಗಿದೆ ನಮ್ಮ ಸಮಸ್ಯೆ. ಇದೇ ಥರ ಆದರೆ ನಾವು ಗ್ಯಾರಂಟಿ ನಾವು ಹೆಂಗಸರು ಮಕ್ಕಳು ಎಲ್ಲರೂ ರೋಡಿಗೆ ಇಳಿತೀವಿ, ಈ ರೋಡನ್ನು ಬಂದ್ ಮಾಡ್ತೀವಿ. ಪ್ರಧಾನಿ ಕಚೇರಿವರೆಗೂ ಹೋಯ್ತು ಹೈವೇ ಇಶ್ಯೂ. ಸ್ಥಳೀಯ ಜನಪ್ರತಿನಿಧಿಗಳಿಗೆ ಯೋಗ್ಯತೆ ಇಲ್ವಾ? ಎಸ್, ಇದಕ್ಕೇನೆ ಜನ ಬೈಕೊಳ್ತಾ ಇರೋದು. ಜವಾಬ್ದಾರಿ ತೆಗೆದುಕೊಳ್ಳಬೇಕಾದ ಶಾಸಕರು, ಸಂಸದರು, ಉಸ್ತುವಾರಿಗಳು ಎಲ್ಲಿ ಹೋಗಿದ್ದಾರೆ? ಸರ್ಕಾರ ಏನ್ ಮಾಡ್ತಾ ಇದೆ? ಇಷ್ಟೆಲ್ಲ ಆಕ್ರೋಶದ ಮಧ್ಯೆನೂ ಕ್ಯಾರೆ ಎನ್ನದಿರೋದು ನಿರ್ಲಕ್ಷ್ಯದ ಪರಮಾವಧಿಯೇ ಅಲ್ವಾ? ಇನ್ನು ಸಾಮಾಜಿಕ ಹೋರಾಟಗಾರ ವೈದ್ಯ ಡಾಕ್ಟರ್ ರವಿಕಿರಣ್ ಪಟ್ವರ್ಧನ್ ಪ್ರಧಾನಮಂತ್ರಿಗಳ ಕಚೇರಿಗೂ ಈ ಬಗ್ಗೆ ಪತ್ರ ಬರೆದಿದ್ದಾರೆ. ಒಟ್ನಲ್ಲಿ ಇನ್ನಾದರೂ ಜನರ ತೆರಿಗೆ ಹಣದಿಂದ ಕೊಟ್ಟ AC ಕಾರನ್ನ ಬಿಟ್ಟು ಸಾರ್ವಜನಿಕ ಸಾರಿಗೆಯಲ್ಲಿ ಈ ರಸ್ತೆಯಲ್ಲಿ ಹೋದ್ರೆ ಸಮಸ್ಯೆ ಸ್ವಲ್ಪ ಗೊತ್ತಾಗಬಹುದು. ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳು ನಿದ್ದೆ ಬಿಟ್ಟು ಈ ವಿಷಯದ ಬಗ್ಗೆ ಗಮನ ಹರಿಸಬೇಕು. ವರ್ಣ ಪ್ರತಿಷ್ಠೆ ಅದು ಇದು ಎಲ್ಲ ಸ್ವಲ್ಪ ಪಕ್ಕಕ್ಕಿಟ್ಟು ಕೆಲಸ ಮಾಡೋ ಎದೆಗಾರಿಕೆ ತೋರಿಸ್ಬೇಕು. ಜನರ ಸಹನೆಯನ್ನ ಟೆಸ್ಟ್ ಮಾಡಬೇಡಿ. ರಸ್ತೆ ಸರಿ ಮಾಡಿಲ್ಲ ಅಂದ್ರೆ ನಿಮ್ಮನ್ನೇ ರಸ್ತೆಗಿಳಿಸೋ ದಿನ ದೂರ ಇಲ್ಲ. ಆಯ್ಕೆ ಮಾಡೋದು ಜನ, ಬದಲಿಸೋದು ಕೂಡ ಜನರ ಕೈಯಲ್ಲಿ ಇದೆ. ಹುಷಾರ್. ಸ್ಪೆಷಲ್ ಡೆಸ್ಕ್, ಮಾರಿಕಾಂಬಾ ನ್ಯೂಸ್.